ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ 18 ಡಿಸೆಂಬರ್ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ ಮೋಸ್ಟ್ 20 ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ನಿನ್ನೆಯಿಂದ SSC GD ಕ್ಲಾಸ್ಗಳನ್ನು ಸಹ ಸ್ಟಾರ್ಟ್ ಮಾಡಿದ್ದೀವಿ ಸರಿನಾ? ಸೊ ಪ್ಲೀಸ್ SSC GD ಯಾರು ಎಕ್ಸಾಮ್ ಬರೀತಿದ್ದೀರಾ ಅಲ್ವಾ, ಪ್ಲೀಸ್ SSC GD GK ಮತ್ತು GS ಕ್ಲಾಸ್ಗಳನ್ನು ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಮುಂಬರ್ತಕ್ಕಂಥ ಇನ್ನೂ ಸಮ್ ಡೇಸ್ ಆದ ನಂತರ ಇಂಗ್ಲೀಷ್ ಕ್ಲಾಸ್ಗಳನ್ನು ಸಹ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರಿನಾ? ಪ್ರತಿದಿನ ಒಂದು ಮಾಕ್ ಟೆಸ್ಟ್ನಂತೆ ಪ್ರತಿದಿನವೂ ಸಹ ನಾವು ಡಿಸ್ಕಷನ್ ಮಾಡೋಣ ಸರಿ. ನಾವು ಮೀನ್ಸ್ MCQ ಕ್ವಶನ್ಗಳನ್ನು ತಗೊಳ್ಳೋಣ. ಸೊ ಅಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಮೀನ್ಸ್ ನಿಮಗೆ ಆಲ್ಮೋಸ್ಟ್ ಎಕ್ಸಾಮ್ ಬರೋವರೆಗೂ ಎಲ್ಲ ಸಿಲೆಬಸ್ ಏನಿದೆ ಅಲ್ವಾ ನಿಮಗೆ ಕವರ್ ಆಗಿರುತ್ತೆ ಸರಿನಾ? ಸರ್ ಮೀನ್ಸ್ ನೀವು ಥಿಯರಿ ಹೇಳ್ಬೋದಾಗಿತ್ತು, ಇವಾಗ ಇದೇ ಯಾಕೆ MCQ ಯಾಕೆ ಅಂತಂದರೆ, ಸೊ MCQ ಫಾರ್ಮೆಟಲ್ಲಿ ರಿವಿಷನ್ ಮಾಡೋರಿಗೂ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ದೆನ್ ಹೊಸದಾಗಿ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗಳಿಗೂ ಸಹ ಸಾಕಷ್ಟು ಹೆಲ್ಪ್ ಆಗುತ್ತೆ ಸರಿನಾ? ಮೀನ್ಸ್ ಕ್ವಶನ್ ಹೇಗೆ ಫ್ರೇಮ್ ಆಗ್ತಿದ್ದಾವೆ, ಯಾವುದನ್ನು ಓದ್ಕೊಳ್ಬೇಕು, ಯಾವುದನ್ನು ನಾವು ಬಿಟ್ಟಾಕಬೇಕು ಅನ್ನೋದು ಹೊಸ ಹುಡುಗರಿಗೆ ಜಾಸ್ತಿ ಅರ್ಥ ಆಗುತ್ತೆ ಸರಿನಾ? ಸೊ ಆದ ಕಾರಣದಿಂದ MCQ ಫಾರ್ಮೆಟಲ್ಲೇ ಮೀನ್ಸ್ ಹಳೆಯ ವರ್ಷದಲ್ಲಿ ಕೇಳಲಾಗಿರ್ತಕ್ಕಂತಹ GK ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಇದ್ದೀವಿ ಸರಿನಾ? ಅದರ ಜೊತೆಗೆ ಮುಂಬರ್ತಕ್ಕಂತಹ ಎಕ್ಸಾಮಲ್ಲಿ ಮೀನ್ಸ್ ಈ ವರ್ಷ EDQT ಅವನು ಎಕ್ಸಾಮ್ ನಡೆಸ್ತಾ ಇದ್ದಾನೆ. ಸೊ ಮೀನ್ಸ್ EDQT ಅವನು ಯಾವ್ಯಾವ ಲೆವೆಲಲ್ಲಿ ನಿಮಗೆ ಕ್ವಶನ್ಗಳನ್ನು ಕೇಳಬಹುದು, ಸೊ ಯಾವ ರೀತಿ ನಿಮಗೆ ಪ್ರಶ್ನೆಗಳು ಬರ್ಬೋದು, ಯಾವ್ಯಾವ ಟಾಪಿಕ್ ಮೇಲೆ ಬರ್ಬೋದು ಅದನ್ನು ಸಹ ನಾನು ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಪ್ಲೇಲಿಸ್ಟಲ್ಲಿ ನೀವು SSC GD ಕ್ಲಾಸ್ಗಳನ್ನು ನೋಡ್ಕೊಳ್ಳಿ. ಓಕೆ, ಸೊ ಅದು ನಿಮಗೆ ಖಂಡಿತವಾಗ್ಲೂ ಸಹ ಹೆಲ್ಪ್ ಆಗೇ ಆಗುತ್ತೆ. ಆ್ಯಂಡ್ ದೆನ್ ಖಂಡಿತವಾಗ್ಲೂ ಸಹ ನಿಮಗೆ 20 ಪ್ರಶ್ನೆಗಳಲ್ಲಿ 15ಕ್ಕಿಂತ ಜಾಸ್ತಿ ನೀವು ಮಾಡೋ ಕ್ಯಾಪಬಿಲಿಟಿ ಹೊಂದುತ್ತೀರಾ. ಓಕೆ, ಸೊ ನೀವೇನಾದರೂ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿ ನೀವು ಕ್ಲಾಸ್ ಏನಾದರೂ ಕೇಳ್ತಾ ಇದ್ರೆ ಸರಿನಾ? ಸೊ ಮೀನ್ಸ್ ಜಾಸ್ತಿ ಕ್ಲಾಸ್ಗಳನ್ನು ಸಹ ಮಾಡೋಣ. ಸೊ ನೀವೇನಾದರೂ SSC GDಯಲ್ಲಿ ನೀವು ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂದರೆ ಓಕೆ, ಅದನ್ನು ರೆಸ್ಯೂಮ್ ಮಾಡ್ಕೊಳ್ಳೋಣ, ಮತ್ತೆ ಬೇರೆ ಕ್ಲಾಸ್ಗಳನ್ನು ಮಾಡ್ಕೊಳ್ಳೋಣ. ಓಕೆ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2025ರ ಫಿಲ್ಮ್ ಫೇರ್ OTT ಪ್ರಶಸ್ತಿಗಳಲ್ಲಿ ಯಾವ ಸರಣಿಗೆ ಅತ್ಯುತ್ತಮ ಸರಣಿ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೇಳಿದ್ದೇನೆ ಸರಿನಾ? ಯಾವ ಒಂದು ವೆಬ್ ಸೀರೀಸ್ ಅಂತ, ಯಾವುದು ಪಾತಾಳ ಲೋಕ 2, ಕಪ್ಪು ವ್ಯಾರೆಂಟ್, ಮತ್ತು ಈ ಒಂದು ದೆಹಲಿ ಅಪರಾಧ, ಮತ್ತು ಈ ಒಂದು ಕುಟುಂಬ ವ್ಯಕ್ತಿ 2 ಅಂತ ಇದೆ ಸರಿನಾ? ಸೊ ಯಾವ ಒಂದು ಚಲನಚಿತ್ರ ಅನ್ನೋದಕ್ಕಿಂತ ಈ ಒಂದು ವೆಬ್ ಸೀರೀಸ್ಗೆ ಈ ಒಂದು OTT ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಸರಿನಾ? ಯಾವ ಒಂದು ಪ್ರಶಸ್ತಿ, ಯಾವ ಒಂದು ವೆಬ್ ಸೀರೀಸ್ ಹೇಳ್ಬೋದಾ? ಯಾವುದು ಅಂತ ಹೇಳಿದ್ರೆ ಅವಾಗ ನಾವು ಹೇಳ್ತೀವಿ ಈ ಒಂದು ಕಪ್ಪು ವಾರೆಂಟ್ ಅಥವಾ ಬ್ಲ್ಯಾಕ್ ವಾರೆಂಟ್ ಅಂತ ಹೇಳ್ತೀವಿ. ಯಾವುದು ಬ್ಲ್ಯಾಕ್ ವಾರೆಂಟ್ ಎಂಬ ಒಂದು ವೆಬ್ ಸೀರೀಸ್ಗೆ ಈ OTT ಪ್ರಶಸ್ತಿ 2025ರ ಫಿಲ್ಮ್ ಫೇರ್ OTT ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸರಿನಾ? ಯಾವುದು ಅತ್ಯುತ್ತಮ ಸರಣಿಯ ಪ್ರಶಸ್ತಿ ಇದಾಗಿದೆ. ಯಾವುದಕ್ಕೆ? ಈ ಒಂದು ಬ್ಲ್ಯಾಕ್ ವಾರೆಂಟ್ ಚಿತ್ರಕ್ಕೆ ಅಂತ ಹೇಳ್ತೀವಿ ಸರಿನಾ? ಸೊ ಇದನ್ನು ಸಹ ನಿಮಗೆ SSC ಅವನು ಫೋಕಸ್ ಮಾಡ್ತಾನೆ. RRBಯಲ್ಲಿ ಇದನ್ನು ಕೇಳೋದಕ್ಕಿಂತ SSC ಅವನು ಸಾಕಷ್ಟು ಇದ್ರ ಮೇಲೆ ಫೋಕಸ್ ಮಾಡ್ತಾನೆ. ಮೀನ್ಸ್ ಫಿಲ್ಮ್ ಅಂತಂದರೆ ಏನೋ ಸ್ವಲ್ಪ ಇಂಟ್ರೆಸ್ಟ್ ಇದೆ SSC ಅವರಿಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಲೋಕಸಭೆಯಲ್ಲಿ 2025ರ ಭಾರತ ಅಭಿವೃದ್ಧಿ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಅನ್ನು ಯಾರು ಪರಿಚಯಿಸಿದರು ಅಂತ ಕೇಳಿದ್ದೇನೆ ಸರಿನಾ? ಯಾರು ಇದನ್ನು ಪರಿಚಯಿಸಿದ್ದಾರೆ ಅಂತ, ಯಾರು? ಅಮಿತ್ ಶಾ ಅವರು, ಧರ್ಮೇಂದ್ರ ಪ್ರಧಾನ್ ಅವರು, ರಾಜನಾಥ್ ಸಿಂಗ್ ಅವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಂತ ಕೊಟ್ಟಿದ್ದಾರೆ ಸರಿನಾ? ಯಾವುದು? ಲೋಕಸಭೆಯಲ್ಲಿ 2025ರ ಭಾರತದ ಅಭಿವೃದ್ಧಿ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಅನ್ನು ಯಾರು ಪರಿಚಯಿಸಿದರು? ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ಪರಿಚಯ ಮಾಡಿದ್ರೆ ಅಂತ ಹೇಳ್ಬೋದಾ? ಹೇಳಿ ನೋಡುವ, ಯಾರು? ಸೊ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಡಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಹೇಳ್ತೀವಿ. ಯಾರು? ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾರತದ ಅಭಿವೃದ್ಧಿ ಉದ್ಯೋಗ ಜೀವನೋಪಾಯ ಮಿಷನ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ, ಮೀನ್ಸ್ ಪರಿಚಯ ಮಾಡಿದ್ದಾರೆ ಆ ಒಂದು ಬಿಲ್ ಅನ್ನ. ಓಕೆ, ಯಾವುದು? ಈ ಒಂದು ಬಿಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮೂರನೇ ಪ್ರಶ್ನೆ, ರಾಷ್ಟ್ರಪತಿಗಳು ಪರಮವೀರ ಗ್ಯಾಲರಿಯನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾನೆ ಸರಿನಾ? ಈ ಒಂದು ರಾಷ್ಟ್ರಪತಿಗಳು ಪರಮವೀರ ಎಂಬ ಒಂದು ಗ್ಯಾಲರಿಯನ್ನು ಉದ್ಘಾಟನೆ ಮಾಡಿದರಂತೆ. ಎಲ್ಲಿ ಅಂತೆ? ಈ ಭೋಪಾಲಲ್ಲಿ, ನವದೆಹಲಿಯಲ್ಲಿ, ಶಿಲಾಂಗಲ್ಲಿ ಮತ್ತು ಈ ಒಂದು ಗಾಲ್ವಾನಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದನ್ನು ಉದ್ಘಾಟನೆ ಮಾಡಿರೋದು ಎಲ್ಲಿ ಅಂತಂದರೆ ನವದೆಹಲಿ ಅಂತ ಹೇಳ್ತೀವಿ ಸರಿನಾ? ಯಾರು? ನಮ್ಮ ಭಾರತದ ರಾಷ್ಟ್ರಪತಿಯಾಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರು ಪರಮವೀರ ಗ್ಯಾಲರಿಯನ್ನು, ಯಾವ ವೀರ ಗ್ಯಾಲರಿಯನ್ನು? ಪರಮವೀರ ಗ್ಯಾಲರಿಯನ್ನು ಈ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸರಿನಾ? ಸೊ ನಿಮಗೆ ಕೇಳ್ಬೋದು ಯಾವ ಗ್ಯಾಲರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತ, ಶೌರ್ಯ ಗ್ಯಾಲರಿಯನ್ನು, ಇಲ್ಲಾಂದರೆ ಪರಮವೀರ ಗ್ಯಾಲರಿಯನ್ನು, ಇಲ್ಲಾಂದರೆ ಅಶೋಕ ಚಕ್ರ ಗ್ಯಾಲರಿಯನ್ನು. ಸೊ ಈ ರೀತಿ ನಿಮಗೆ ಆಪ್ಷನ್ ಕೊಟ್ಟಾಗ ಕನ್ಫ್ಯೂಷನ್ ಆಗ್ತದೆ ಸರಿನಾ? ಸೊ ಅವಾಗ ನೀವು ಏನಂತ ಹೇಳಬೇಕಾಗುತ್ತೆ ಅಂದರೆ, ಈ ಒಂದು ಪರಮವೀರ ಗ್ಯಾಲರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಯಾರು? ನಮ್ಮ ಭಾರತದ ರಾಷ್ಟ್ರಪತಿಗಳು. ಹಾಗಾದರೆ ರಾಷ್ಟ್ರಪತಿಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ 52ನೇ ವಿಧಿ ಏನಿದೆ ಅಲ್ವಾ? ಸೊ ರಾಷ್ಟ್ರಪತಿಗಳ ಬಗ್ಗೆ ಹೇಳ್ತದೆ ಸರಿನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ 54, 55ನೇ ವಿಧಿ ಏನಿದೆ ಅಲ್ವಾ? 54 ಮತ್ತು 55ನೇ ವಿಧಿಗಳು ಈ ರಾಷ್ಟ್ರಪತಿಗಳ ಎಲೆಕ್ಷನ್ ಬಗ್ಗೆ ಹೇಳುತ್ತೆ ಸರಿನಾ? ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿಗಳು ಯಾವುದು ಅಂದರೆ 54, 55 ಅಂತ ಹೇಳ್ತೀವಿ ಸರಿನಾ? ಹಾಗೆ ರಾಷ್ಟ್ರಪತಿಗಳ ಮಹಾಭಿಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳ್ತಾನೆ. ಅದು ಹೋಗಿ ನೀವು ಹೇಳಬೇಕಾಗುತ್ತೆ 61ನೇ ವಿಧಿ ಅಂತ ಸರಿನಾ? ಸೊ ಇದು SSC GD ಅವರು ಪ್ಲೀಸ್ ಫೋಕಸ್ ಮಾಡಿಕೊಂಡು ಈ ಕರೆಕ್ಟ್
ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಕೇಳಿ, ಸಾಕಷ್ಟು ಕ್ವಶನ್ಗಳು ನಿಮಗೆ ಇಲ್ಲಿಂದ ಬರ್ತವೆ ಸರಿನಾ. ಆ್ಯಂಡ್ ದೆನ್ ನಿಮಗೆ ಇಲ್ಲಿ ಹೇಳ್ತಕ್ಕಂಥ ಸ್ಟ್ಯಾಟಿಕ್ ಜಿ ಕೆ ಪ್ರಶ್ನೆಗಳು ಸಹ ನಿಮಗೆ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಆ್ಯಂಡ್ ದೆನ್ NTPC ಅವರಿಗೆ ಇದು ಆಲ್ಮೋಸ್ಟ್ ಅವ್ರಿಗೆ ಯೂಸ್ ಆಗೇ ಆಗ್ತವೆ. NTPC ಅವರಿಗೆ ಏನಿಲ್ಲ, ಸೊ ಆ ಲೆವೆಲಲ್ಲೇ ಕ್ವಶನ್ಗಳಿದ್ದಾವೆ ಎಲ್ಲವೂ ಸಹ. ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತವು ಹೊಸ ಅಂಟಾರ್ಟಿಕಾ ನಿಲ್ದಾಣ ಮೈತ್ರಿ 2 ಯಾವಾಗ ಪೂರ್ಣಗೊಳಿಸಲು ನಿರ್ಧರಿಸಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇವಾಗ ಅಂಟಾರ್ಟಿಕಾದಲ್ಲಿ ಈ ಒಂದು 2ನೇ ಮೈತ್ರಿ 2 ಅನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲಿವರೆಗೂ ಇದನ್ನ ಪೂರ್ಣಗೊಳಿಸ್ತಾರೆ ಅಂತ ಕೇಳಿದ್ದಾನೆ. ಸೊ ಎಲ್ಲಿವರೆಗೆ 2030ರವರೆಗೆ, 2047ರವರೆಗೆ, 2032ರವರೆಗೆ, ಈ 2028ರವರೆಗೆ ಅಂತ ಇದೆ. ಸೊ ಹಾಗಾದ್ರೆ ಯಾವಾಗ ಅಂತ ಹೇಳ್ಬೋದಾ? ಹೇಳಿ ನೋಡುವ, 1 ಸೆಕೆಂಡ್ ಟೈಮ್ ಕೊಡ್ತೇನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ 2032 ಅಂತ ಹೇಳ್ತೀವಿ ಸರ್ನ. ಇವಾಗ 2032ರ ವೇಳೆಗೆ ಮೀನ್ಸ್ ಇನ್ನೂ ಎಷ್ಟು ವರ್ಷ, ಇನ್ನೂ 7 ವರ್ಷದಲ್ಲಿ ಈ ಒಂದು ಮೈತ್ರಿ 2 ನಿಲ್ದಾಣವನ್ನು, ಅಂಟಾರ್ಟಿಕಾದಲ್ಲಿ ಕಂಡುಬರ್ತಕ್ಕಂಥ ಮೈತ್ರಿ 2 ನಿಲ್ದಾಣವನ್ನು ಪೂರ್ಣಗೊಳಿಸಲು ನಿರ್ಧರಿಸಿದೆ ಯಾವ ದೇಶ? ಭಾರತ ದೇಶ ಅಂತ ಹೇಳ್ತೀವಿ. ಯಾವುದು? ಅಂಟಾರ್ಟಿಕಾ. ಓಕೆ, ಆ್ಯಂಡ್ ನೆಕ್ಸ್ಟ್, ಸ್ಟ್ಯಾನ್ಫೋರ್ಡ್ ಗ್ಲೋಬಲ್ AI ವೈಬ್ರೆನ್ಸ್ ಇಂಡೆಕ್ಸ್ 2025ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದ್ದೇನೆ ಸರ್ನ. ಈ ಒಂದು AI ವೈಬ್ರೆನ್ಸಿಯಲ್ಲಿ ನಮ್ಮ ಭಾರತ ಇಂಡೆಕ್ಸ್ ಎಷ್ಟಾಗಿರುತ್ತೆ? 1 ಆಗಿರುತ್ತಾ? 1 ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಆ್ಯಂಡ್ ದೆನ್ 2 ಆಗಿರುತ್ತಾ, ಅಥವಾ 3 ಆಗಿರುತ್ತಾ, ಅಥವಾ 7 ಆಗಿರುತ್ತಾ ಅಂತ ಸರ್ನಾ. ಸೊ ಇಲ್ಲಿ ನೀವು ಹುಡ್ಕೊಳ್ಬೇಕಾಗಿರೋದು 2 3 ಅಥವಾ 7 ಅಂತ. ಯಾಕೆಂದ್ರೆ ಈ ಒಂದು 1ನೇ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ಆಲ್ಮೋಸ್ಟ್ ಈ USA ಆಗಿರಲಿ, ಇಲ್ಲ ಅಂತಂದ್ರೆ ಚೀನಾ ಆಗಲಿ ಇದ್ದೇ ಇರ್ತವೆ ಸರಿನಾ. ಸೊ ಇಲ್ಲಿ ಫಸ್ಟ್ ಯಾವುದಿದೆ? USA ಇದೆ. ಸೆಕೆಂಡ್ ಯಾವುದಿದೆ? ಚೀನಾ ಇದೆ. 3ನೇದು ಯಾವುದಿದೆ ಅಂತಂದ್ರೆ ನಮ್ಮ ಭಾರತ ಇದೆ. ಯಾವುದು? ಈ ಒಂದು ಸ್ಟ್ಯಾನ್ಫೋರ್ಡ್ ಗ್ಲೋಬಲ್ AI ವೈಬ್ರೆನ್ಸಿ ಇಂಡೆಕ್ಸ್ ನಲ್ಲಿ ನಮ್ಮ ಭಾರತ ಸ್ಥಾನಮಾನ ಎಷ್ಟಿದೆ ಅಂದ್ರೆ 3ನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, 2025ರ ಗೋಲ್ಡನ್ ಗ್ಲೋಬ್ ಹರಿಜನ ಪ್ರಶಸ್ತಿಯನ್ನು ಯಾವ ನಟಿಗೆ ನೀಡಲಾಯಿತು ಅಂತ ಕೇಳಿದಾನೆ ಹೆಸರನ್ನ. ಯಾವುದು ಈ ಗೋಲ್ಡನ್ ಗ್ಲೋಬ್ ಹರಿಜನ ಪ್ರಶಸ್ತಿಯನ್ನು ಯಾವ ನಟಿಗೆ ನೀಡಲಾಯಿತು? ಆಪ್ಷನ್ ಮಿಸ್ ಆಗಿದ್ದಾವೆ ಸರ್ನ. ಸೊ ಇಲ್ಲಿ ನಟಿಯರ ಹೆಸರು ಬದಲಾಗಿ ಏನಾಗಿದೆ ಅಂದರೆ ರಾಜ್ಯಗಳ ಹೆಸರು ಬಂದಿದ್ದಾವೆ ಸರ್ನ. ಸೊ ಇಲ್ಲಿ ನಟಿಯರ ಹೆಸರನ್ನ ತಗೊಳ್ಳಿ. ಯಾರು ಅಂತಂದರೆ ಅಲಿಯಾ ಭಟ್ ಅಂತ ಹೇಳ್ತೀವಿ ಸರ್ನ. ಈ ಒಂದು ಅಲಿಯಾ ಭಟ್ ಅವರಿಗೆ ಗೋಲ್ಡನ್ ಗ್ಲೋಬ್ ಹರಿಜನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾವ ವರ್ಷ? 2025ರಲ್ಲಿ ಅಂತ ಹೇಳ್ತೀವಿ. ಯಾರು? ಈ ಅಲಿಯಾ ಭಟ್ ಅಂತ ಹೇಳ್ತೀವಿ ಸರ್ನ. ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದೇ ಇಲ್ಲಿ ಉತ್ತರಾಖಂಡ, ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಿರಬಹುದು? ಈ ಕೆಳಗಿನ ಯಾವ ರಾಜ್ಯ ತನ್ನ 3 ಪವಿತ್ರ ಕ್ಷೇತ್ರಗಳನ್ನು ಇತ್ತೀಚೆಗೆ ಘೋಷಣೆ ಮಾಡಿದೆ ಅಂತ ಸರ್ನ. ಯಾವುದು? ತನ್ನ ಇತ್ತೀಚಿನ 3 ನಗರಗಳನ್ನು, 3 ಒಂದು ಸ್ಥಳಗಳನ್ನು ಪವಿತ್ರ ಕ್ಷೇತ್ರಗಳೆಂದು ಘೋಷಣೆ ಮಾಡಿದೆ. ಯಾವ ಒಂದು ರಾಜ್ಯ? ಉತ್ತರಾಖಂಡ ರಾಜ್ಯ, ಪಂಜಾಬ್ ರಾಜ್ಯ, ಹಿಮಾಚಲ ಪ್ರದೇಶ ರಾಜ್ಯ ಮತ್ತು ಈ ಒಂದು ಉತ್ತರ ಪ್ರದೇಶ ರಾಜ್ಯ. ಯಾವುದು ಅಂತ ಹೇಳ್ಬೋದಾ? ಯಾವುದಾಗುತ್ತೆ ಅದಕ್ಕೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಂಜಾಬ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು 3 ಪವಿತ್ರ ಕ್ಷೇತ್ರಗಳನ್ನು ಘೋಷಣೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಪಂಜಾಬ್ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ವರ್ಷದ ಬ್ಯಾಂಕ್ ಪ್ರಶಸ್ತಿಯಲ್ಲಿ ಯಾವ ಬ್ಯಾಂಕಿಗೆ ಅತ್ಯುತ್ತಮ ಬ್ಯಾಂಕ್ ಪ್ರಶಸ್ತಿ ನೀಡಲಾಯಿತು ಅಂತ ಕೇಳಿದ್ದಾನೆ. ಸೊ ಇದು ಸಹ ನಿಮ್ಗೆ ಆಪ್ಷನ್ ಮಿಸ್ ಆಗಿದೆ. ಓಕೆ, ಇದಕ್ಕೆ ಕ್ಷಮೆ ಕೇಳ್ತೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ನಾನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತೀವಿ. ಯಾವುದಕ್ಕೆ? ಈ ಒಂದು 2025ರ ವರ್ಷದ ಬ್ಯಾಂಕ್ ಪ್ರಶಸ್ತಿಯನ್ನು ಯಾವ ಬ್ಯಾಂಕಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತೀವಿ ಸರ್. ನಾವು ಹೀಗಾದರೆ ಈ ಒಂದು ಬ್ಯಾಂಕ್ ಆಫ್ ಬರೋಡಾದ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಸೊ ಅದು ಬರೋಡಾದಲ್ಲೇ ಕಂಡು ಬರುತ್ತೆ ಸರ್. ಬರೋಡಾದ ಈಗಿನ ಹೆಸರು ಏನು ಸರ್? ಅವಾಗ ನೀವು ಹೇಳಬೇಕಾಗುತ್ತೆ ವಡೋದರ. ಹಾಗಾದರೆ ವಡೋದರ ಎಲ್ಲಿ ಕಂಡು ಬರುತ್ತೆ? ಗುಜರಾತಲ್ಲಿ ಕಂಡು ಬರುತ್ತೆ. ಯಾವುದು? ಈ ಒಂದು ಬ್ಯಾಂಕ್ ಆಫ್ ಬರೋಡಾದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಗುಜರಾತ್ನ ವಡೋದರಾದಲ್ಲಿ ಕಂಡು ಬರುತ್ತೆ ಸರ್ನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗಾದರೆ ಈ ಕೆಳಗಿನ ಆಪ್ಷನ್ಗಳಿಗೆ ಪ್ರಶ್ನೆ ಯಾವುದಾಗಿರಬಹುದು? ಈ ಕೆಳಗಿನ ಯಾವ ರೈಲ್ವೆ ನಿಲ್ದಾಣಕ್ಕೆ ರಾಷ್ಟ್ರಪತಿಯವರಿಂದ ರಾಷ್ಟ್ರೀಯ ವಿದ್ಯುತ್ ಸಂರಕ್ಷಣಾ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಸರ್ನ. ಸೊ ಯಾವುದಕ್ಕೆ? ಈ ಸಿಕಂದರಾಬಾದ್ ರೈಲು ನಿಲ್ದಾಣಕ್ಕೆ, ಇಲ್ಲ ಅಂತಂದರೆ ಹುಬ್ಬಳ್ಳಿ ರೈಲು ನಿಲ್ದಾಣಕ್ಕೆ, ಇಲ್ಲ ಅಂದರೆ ಕಮಲಾಪತಿ ರೈಲು ನಿಲ್ದಾಣಕ್ಕೆ, ಅಥವಾ ಈ ಒಂದು ಮಿಯಾನ್ ರೈಲು ನಿಲ್ದಾಣ ಅಂತ ಕೊಟ್ಟಿದ್ದಾರೆ ಸರ್ನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಮಿಯಾನ್ ರೈಲು ನಿಲ್ದಾಣ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮಿಯಾನ್ ರೈಲು ನಿಲ್ದಾಣ. ಹಾಗಾದರೆ ಈ ಒಂದು ಕ್ಲಾಸಿನ ಮೊದಲ ಹೋಮ್ವರ್ಕ್ ಪ್ರಶ್ನೆ ಸರಿನಾ. ಸೊ ಹಾಗಾದರೆ ಮಿಯಾನ್ ರೈಲು ನಿಲ್ದಾಣ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಓಕೆ, ಇದನ್ನು ನೀವು ಕಾಮೆಂಟ್ ಮಾಡಿ. ಓಕೆ, ಸೊ ಕಮೆಂಟ್ ಮಾಡೋದಕ್ಕೆಲ್ಲದಕ್ಕೂ ಸಹ ನಾನು ರಿಪ್ಲೈ ಕೊಟ್ಟಿರ್ತೀನಿ ಸರಿನಾ. ಸೊ ಮೀನ್ಸ್ ಅದು ಅವತ್ತೇ ಕೊಟ್ಟಿರ್ಬೋದು, ಇಲ್ಲ ಅಂತಂದರೆ ಅದರ ಮರುದಿನ ಬೆಳಗ್ಗೆ ನಾನು ಕೊಟ್ಟಿರ್ತೀನಿ. ಓಕೆ, ಸೊ ಮೀನ್ಸ್ ಒಟ್ಟಿನಲ್ಲಿ ಕೊಟ್ಟಿರ್ತೇನೆ. ಸೊ ಪ್ಲೀಸ್ ನೀವು ಕಮೆಂಟ್ನ ಹಾಕಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ಪಾಕ ಪದ್ಧತಿಯನ್ನು ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯಲ್ಲಿ ಸೇರಿಸಿದೆ ಅಂತ ಕೇಳಿದ್ದೇನೆ ಸರಿನಾ. ಯಾವ ದೇಶದ್ದು ಅಂತ ಹೇಳಿದ್ರೆ ಅವಾಗ ನಾವು ಹೇಳ್ತೀವಿ ಆಪ್ಷನ್ ಡಿ, ಇಟಲಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಇಟಲಿ ದೇಶದ್ದು. ಯಾವುದು? ಇಟಲಿ ದೇಶದ ಒಂದು ಪಾಕ ಪದ್ಧತಿ ಏನಿದೆ ಅಲ್ವಾ, ಸೊ ಅದನ್ನು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಇದು ಸೇರಿಸಿದೆ. ಯಾವುದು? ಯುನೆಸ್ಕೋ ಅನ್ನೋದು. ಆ್ಯಂಡ್ ನೆಕ್ಸ್ಟ್, ನವೆಂಬರ್ 2025ರ ಪುರುಷರ ICC ತಿಂಗಳ ಆಟಗಾರರನ್ನಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾನೆ ಸರಿನಾ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾರಾಗಿದ್ದಾರೆ? ಸೈಮನ್ ಹಾರ್ಮರ್ ಅವರು, ಅಭಿಷೇಕ್ ಶರ್ಮಾ ಅವರು, ಆ್ಯಂಡ್ ದೆನ್ ತಾಜುಲ್ ಇಸ್ಲಾಂ ಅವರು, ಆ್ಯಂಡ್ ದೆನ್ ಮೊಹಮ್ಮದ್ ನವಾಜ್ ಅವರು ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ, ಸೈಮನ್ ಹಾರ್ಮರ್ ಅವರು ಅಂತ ಹೇಳ್ತೀವಿ. ಯಾರು? ಸೈಮನ್ ಹಾರ್ಮರ್ ಅವರು ಈ ನವೆಂಬರ್ 2025ರ ಪುರುಷರ ICC ತಿಂಗಳದ ಆಟಗಾರನಾಗಿ ಆಯ್ಕೆಯಾಗಿದ್ದಾರೆ ಸರ್ನ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದರೆ ಈ SSC MTS ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ.
ಯಾಕಂದರೆ SSC MTS ಅವನು ಈ ರೀತಿ ಫೋಕಸ್ ಮಾಡ್ತಾನೆ ನಿಮಗೆ ತಿಂಗಳದ ಆಟಗಾರ ಯಾರು, ಆಟಗಾರ್ತಿ ಯಾರು ಅನ್ನೋದು. ಓಕೆ, ಆ್ಯಂಡ್ ನೆಕ್ಸ್ಟ್ 68ನೇ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಸರ್ ಯಾವುದು 68ನೇ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು? ಎಲ್ಲಿ? ಹೈದರಾಬಾದಲ್ಲಿ, ನವದೆಹಲಿಯಲ್ಲಿ, ಮತ್ತು ಭೂಪಾಲಲ್ಲಿ ಮತ್ತು ಗುವಾಹಟಿಯಲ್ಲಿ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ನವದೆಹಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಿನ್ನೆ ಒಂದು ನಿಮಗೆ ಹೋಮ್ವರ್ಕ್ ಪ್ರಶ್ನೆ ಕೇಳಿದ್ದೆ. ಏನಂತ ಕೇಳಿದ್ದೆ ಹೇಳ್ಬೋದಾ? ಏನಂತ ಕೇಳಿದ್ದೆ? ಸೆಮಿಕಂಡಕ್ಟರ್ ಇನ್ನೋವೇಷನ್ ಮ್ಯೂಸಿಯಂ ಯಾವುದು? ಸೆಮಿಕಂಡಕ್ಟರ್ ಇನ್ನೋವೇಷನ್ ಮ್ಯೂಸಿಯಂ ಅನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೆರೆಯಲಾಗಿದೆ. ಸೊ ಹಾಗಾದ್ರೆ ಅದು ಎಲ್ಲಿ ತೆರೆಯಲಾಗಿದೆ ಅಂತ ಕೇಳಿದೆ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಹೈದರಾಬಾದ್ ಅಂತ ಹೇಳ್ತೀವಿ. ಸರಿನಾ? ಸೊ ಹೈದರಾಬಾದ್. ಸಾಕಷ್ಟು ಜನ ಕೆಲವೊಬ್ರು ಹೇಗೆ ಅಂತಂದರೆ ಬೆಂಗಳೂರು ಅಂತ ಆನ್ಸರ್ ಕೊಟ್ಟಿದ್ರಿ, ಬೆಂಗಳೂರು ಅಂತ ಆನ್ಸರ್ ಅಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಹೈದರಾಬಾದ್. ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೈದರಾಬಾದ್ ಅನ್ನೋ ಕ್ವಶನ್ ಏನಿದೆ ಅಲ್ವಾ, ಸೆಮಿಕಂಡಕ್ಟರ್ ಇನ್ನೋವೇಷನ್ ಮ್ಯೂಸಿಯಂ, ಇದು ನಿಮಗೆ 5 ಸ್ಟಾರ್ ಕ್ವಶನ್ ನೋಡಿ, ಇದು ಕೇಳ್ತಾನೆ. ಓಕೆ, ಆ್ಯಂಡ್ ದೆನ್ ಇದು 68ನೇ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ ಇದು ಸಹ ನವದೆಹಲಿ ನಡೆದಿದೆ. ಸೊ ಇದು ಸಹ ನಿಮಗೆ 5 ಸ್ಟಾರ್ ಕ್ವಶನ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಡಿಸೆಂಬರ್ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯಾವ ದೇಶಕ್ಕೆ ಭೇಟಿ ನೀಡಲಿಲ್ಲ ಅಂತ ಕೇಳಿದ್ದಾನೆ. ಸರಿನಾ? ಯಾವ ದೇಶಕ್ಕೆ ಭೇಟಿ ನೀಡಲಿಲ್ಲ ಹೇಳ್ಬೋದಾ? ಯಾವ ದೇಶಕ್ಕೆ ಭೇಟಿ ನೀಡಲಿಲ್ಲ ಅಂತ? ಯಾವ ದೇಶಕ್ಕೆ ಭೇಟಿ ನೀಡಿದ್ದಾರೆ? ಈ ಜೋರ್ಡಾನ್ ದೇಶಕ್ಕೆ ಭೇಟಿ ನೀಡಿದ್ದಾರಾ? ಹೌದು, ಜೋರ್ಡಾನ್ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಇಥಿಯೋಪಿಯಾ ದೇಶಕ್ಕೆ ಭೇಟಿ ನೀಡಿದ್ದಾರಾ? ಹೌದು, ಇಥಿಯೋಪಿಯಾ ದೇಶಕ್ಕೂ ಸಹ ಭೇಟಿ ನೀಡಿದ್ದಾರೆ. ಓಮಾನ್ ದೇಶಕ್ಕೂ ಸಹ ಭೇಟಿಯನ್ನು ನೀಡಿದ್ದಾರೆ. ಯಾರು? ನಮ್ಮ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಯಾವ ದೇಶಕ್ಕೆ ಭೇಟಿ ನೀಡಿಲ್ಲ ಅಂತ ಕೇಳಿದ್ರೆ ಅವಾಗ ಹೇಳ್ತೀವಿ ಸೆನೆಗಲ್ ಅಂತ. ಸೆನೆಗಲ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ, ಈ 3 ಇಂಪಾರ್ಟೆಂಟ್ ಆಗ್ತವೆ. ಯಾವುದು? ಜೋರ್ಡನ್, ಇಥಿಯೋಪಿಯಾ ಮತ್ತು ಓಮನ್. ಯಾವುದು? ಓಮನ್, ಇಥಿಯೋಪಿಯಾ ಮತ್ತು ಈ ಜೋರ್ಡನ್ ಅಂತ ಹೇಳ್ತೀವಿ. ಓಕೆ, ಹೇಗೆ ನೆನ್ಪಿಟ್ಕೊಳ್ತೀರಾ ಇದನ್ನ? ಝೋಯ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಜೋರ್ಡನ್, ಓಮಾನ್ ಮತ್ತು ಇಥಿಯೋಪಿಯಾ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಿಮಗೆ ಕೇಳ್ತಾನೆ, ಯಾಕೆಂದರೆ ಈ ಕೆಳಗಿನ ಯಾವುದಲ್ಲ ಅಂತ ನಿಮಗೆ ಕೇಳ್ತಾನೆ. ಓಕೆ, ಇದು SSC ಈ ರೀತಿ ಕೇಳ್ತಾನೆ. ಆ್ಯಂಡ್ ದೆನ್ RRB ಸಹ ಈ ರೀತಿ ಪ್ರಶ್ನೆಗಳು ನಿಮ್ಗೆ ಕೇಳ್ತಾನೆ. ಆ್ಯಂಡ್ ದೆನ್ ರೀಸೆಂಟಾಗಿ ಇದೇ ಒಂದು 3 ದೇಶದಲ್ಲಿ ಒಬ್ಬರು ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಸಹ ನೀಡಿದ್ದಾರೆ. ಯಾರು ಅಂತ ಹೇಳ್ಬೋದಾ? ಯಾರು? ಜೋರ್ಡನ್ ಅವರ, ಇಥಿಯೋಪಿಯಾದವರ ಅಥವಾ ಓಮಾನ್ ಅವರ? ಓಕೆ, ಅದನ್ನು ಸಹ ಮುಂದೆ ಕ್ವಶನ್ ಆಗಿದ್ರೆ ಅದನ್ನು ನೋಡೋಣ. ವಿಜಯ್ ದಿವಸ್ ಅನ್ನು ಯಾವ ದಿನ ಆಚರಿಸಲಾಯಿತು ಅಂತ ಕೇಳಿದ್ದೇನೆ. ಸರ್ ಈ ಒಂದು ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತೀವಲ್ವ, ಯಾವ ದಿನದಂದು ಆಚರಣೆ ಮಾಡ್ತೀವಿ ಇದನ್ನು ನಾವು ಹೇಳ್ಬೋದಾ? ಎಷ್ಟು? ಡಿಸೆಂಬರ್ 16 ಅಂತ ಹೇಳ್ತೀವಿ. ಓಕೆ, ಇದಕ್ಕೆ ಆಪ್ಷನ್ ನಿಮಗೇನು ಯಾರಿಗೂ ಸಹ ಬೇಕಾಗಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಇದಕ್ಕೆ ಯಾವಾಗ ಅಂತಂದರೆ ಡಿಸೆಂಬರ್ 16 ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ವನ್ಯಜೀವಿ ಸುರಕ್ಷಿತ ರಸ್ತೆಯನ್ನು NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದೆ ಅಂತ ಕೇಳಿದ್ದೀನಿ. ಯಾವುದು? ಭಾರತದ ಮೊದಲ ವನ್ಯಜೀವಿ ಸುರಕ್ಷಿತ ರಸ್ತೆಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ? ಯಾವ ರಾಜ್ಯದಲ್ಲಿ? ಈ ಒಂದು ಮಧ್ಯಪ್ರದೇಶದಲ್ಲಿ ಅಂತ ಹೇಳ್ತೀವಿ. ಎಲ್ಲಿ? ಮಧ್ಯಪ್ರದೇಶದಲ್ಲಿ ಇದು ಉದ್ಘಾಟನೆ ಮಾಡಲಾಗಿದೆ. ಯಾಕೆಂದರೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಕಾಡಿದೆ. ಸೊ ಅದಕ್ಕೆ ಇಲ್ಲಿ ಚೆನ್ನಾಗಿರ್ಬೇಕು ಕಾಡು ಪ್ರಾಣಿಗಳು ಅಂತ ಇದನ್ನು ಮಾಡಿದ್ದಾರೆ ಅಂತ ನೆನಪುಳಿತದೆ. ಯಾವುದು? ಭಾರತ ಮೊದಲ ವನ್ಯಜೀವಿ ಸುರಕ್ಷಿತ ರಸ್ತೆಯನ್ನು ಎಲ್ಲಿ ಅಂತಂದರೆ ಮಧ್ಯಪ್ರದೇಶದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಬೃಹತ್ ಅಂತಾರಾಷ್ಟ್ರೀಯ ಮನರಂಜನಾ ರಂಗ ಎಲ್ಲಿಗೆ ಹೋಗುತ್ತದೆ ಅಂತ ಕೇಳಿದ್ದೇನೆ. ಸರ್ ಎಲ್ಲಿ ಅಂತಂದರೆ ಈ ಒಂದು ನವಿ ಮುಂಬೈ. ಓಕೆ, ಎಲ್ಲಿ ಅಂತಂದರೆ ನವಿ ಮುಂಬೈಯಲ್ಲಿ ಅದು ರಚನೆ ಆಗ್ತಾ ಇದೆ. ಯಾವುದು? ಅಂತಾರಾಷ್ಟ್ರೀಯ ಮನರಂಜನಾ ರಂಗ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಯಾವ ಭಾಗದಲ್ಲಿ ಮುಂದಿನ ಕೆಲವು ದಿನಗಳ ಕಾಲ ತೀವ್ರ ಶೀತಗಾಳಿ ಕೋಲ್ಡ್ ವೇವ್ ಉಂಟಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಅಂತ ಕೇಳಿದ್ದೇನೆ. ಸರ್ ಯಾವುದು? ಈ ಒಂದು ಉತ್ತರ ಒಳನಾಡು ಕರ್ನಾಟಕ ಅಂತ ಹೇಳ್ತೀವಿ. ಸರ್ ಈ ಒಂದು ಉತ್ತರ ಕರ್ನಾಟಕ ಏನಿದೆಯಲ್ಲ, ಉತ್ತರ ಒಳನಾಡು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೋಲ್ಡ್ ವೇವ್ ಬೀಸ್ತದೆ ಅಂತ ಹೇಳಿದೆ. ಸರಿನಾ? ಸೊ ಇದು ಸಹ ನಿಮಗೆ ಕೇಳ್ಬೋದು. ಸರ್ ಸೆಂಟ್ರಲಲ್ಲಿ ಕರ್ನಾಟಕದ ಮೇಲೆ ಕೇಳ್ತಾನೆ, ಯಾಕೆ ಕೇಳಿಲ್ಲ? ಕೇಳಿದ್ದಾನೆ. ಓಕೆ, ಸೊ ಅದಕ್ಕೆ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಬಟ್ ಭಾಳ ಕೇಳಲ್ಲ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಒಂದು ನಮ್ಮ ಕರ್ನಾಟಕದ ಮೇಲೆ. ಬಟ್ ಕೆಲವೊಂದು ಕ್ವಶನ್ ಹೇಗಿದೆ ಅಂದರೆ ಕರ್ನಾಟಕದವರು ಸಹ ಗೊತ್ತಿರೋದಿಲ್ಲ, ಆ ಲೆವೆಲಲ್ಲಿ ಕೇಳಿರ್ತಾನೆ. ಓಕೆ, ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು 2ನೇ WHO ಸಾಂಪ್ರದಾಯಿಕ ವೈದ್ಯಕೀಯ ಜಾಗತಿಕ ಶೃಂಗಸಭೆ WHO ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್ ಡಿಸೆಂಬರ್ 17ರಿಂದ ಎಲ್ಲಿ ನಡೆಯುತ್ತಿದೆ ಅಂತ ಕೇಳಿದ್ದೇನೆ. ಸರ್ ಎಲ್ಲಿ ನಡೆಯುತ್ತದೆ ಇದನ್ನು? ಸೊ ಇದು ನಡೆಯೋದು ಬೆಂಗಳೂರಲ್ಲಿ, ಗಾಂಧಿನಗರದಲ್ಲಿ, ಮುಂಬೈಯಲ್ಲಿ ಮತ್ತು ನವದೆಹಲಿಯಲ್ಲಿ. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನವದೆಹಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಭಾರತದ ಸಂಸತ್ತಿನಲ್ಲಿ ಪರಿಚಯಿಸಲಾದ ವಿಕಸಿತ್ ಭಾರತ್ ಜಿ ರಾಮ್ಜಿ ಬಿಲ್ 2025 ಯಾವ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ಬರಲಿದೆ ಅಂತ ಕೇಳಿದ್ದೇನೆ. ಸರ್ ಈ ಒಂದು ಜಿ ರಾಮ್ಜಿ ಏನಿದೆ ಅಲ್ವಾ, ಸೊ ಈ ಒಂದು ಬಿಲ್ ಯಾವುದರ ಪರ್ಯಾಯವಾಗಿ ಬರ್ತದೆ ಅಂತ ನೋಡೋದಾದ್ರೆ ಈ ಒಂದು MG ನರೇಗಾ ಅಂತ ಹೇಳ್ತೀವಿ. ಯಾವುದು? ನರೇಗಾ ಕಾಯ್ದೆ. ಸೊ ಇದ್ರ ಮೇಲೆ ಸ್ಟ್ಯಾಟಿಕ್ನ ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ನರೇಗಾ ಕಾಯ್ದೆ ಬಂದಿರೋದು ಯಾವಾಗ ಅಂತ ಕೇಳಿದ್ರೆ 2005ರಲ್ಲಿ. ಸರ್ 2006 ಅಂತ ಹೇಳೋರು, ಅದನ್ನು ಸಹ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನರೇಗಾ ಜಾರಿಯಾಗಿರೋದು 2006ರಲ್ಲಿ. ಆ್ಯಂಡ್ ದೆನ್ ನರೇಗಾ ಹೋಗಿ MG ಮಹಾತ್ಮ ಗಾಂಧೀಜಿ ನರೇಗಾ ಅಂತ ಆಗಿರೋದು 2009 ಅಕ್ಟೋಬರ್ 7ರಲ್ಲಿ. ಆ್ಯಂಡ್ ದೆನ್ ಈ ಒಂದು MG ನರೇಗಾ ಇದ್ದದ್ದು ಹೋಗಿ ಈ VBG ರಾಮ್ಜಿ ಎಂಬ ಒಂದು ಹೆಸರಿನಿಂದ ಬರ್ತಕ್ಕಂಥದ್ದು ಯಾವಾಗ ಅಂತಂದರೆ 2025ರಲ್ಲಿ. ಸರ್ ಸೊ ಎಲ್ಲವೂ ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಈ ಒಂದು MG ನರೇಗಾದ ಅಡಿಯಲ್ಲಿ ಟೋಟಲಿ ಎಷ್ಟು ದಿನಗಳ ಕಾಲ ಕೆಲಸ ಕೊಡ್ತಾ ಇದ್ರು ಅಂತ ನೋಡೋದಾದ್ರೆ 100 ದಿನಗಳ ಕೂಲಿ ಕೆಲಸ ಕೊಡ್ತಾ ಇದ್ರು. ಸೊ ಈ ಒಂದು VBG ರಾಮ್ಜಿ ಅಡಿಯಲ್ಲಿ ಎಷ್ಟು ದಿನಗಳ ಕಾಲ ಕೆಲಸ ಕೊಡ್ತಾರೆ ಅಂತ ನೋಡೋದಾದ್ರೆ 125 ದಿನಗಳ ಕಾಲ ಕೆಲಸವನ್ನು ಕೊಡ್ತಾರೆ. ಓಕೆ, ಹಾಗೆ 60 ದಿನಗಳ ಕಾಲ ರಜೆಯನ್ನು ಸಹ ಸಿಗ್ತದೆ. ಯಾವುದರಲ್ಲಿ? ಈ ಒಂದು VBG
ರಾಮ್ಜಿ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತನ್ನ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ನೀಡಿ ಗೌರವಿಸಿದೆ ಅಂತ ಕೇಳಿದ್ದೇನೆ, ಸರಿನಾ? ಸೊ ಇದಕ್ಕೆ ನಾನು ಆನ್ಸರ್ ಹೇಳ ಅಥವಾ ನೀವೇ ಹೋಮ್ವರ್ಕಲ್ಲಿ ಇದಕ್ಕೆ ಆನ್ಸರ್ ಮಾಡ್ತೀರಾ? ಲಾಸ್ಟ್ ಕ್ವಶನ್ ಇದೆ, ಯಾವುದು? ಜೋರ್ಡಾನ್, ಇಥಿಯೋಪಿಯಾ, ಓಮಾನ್ ಮತ್ತು ಈ ಒಂದು ಈಜಿಪ್ಟ್ ಅಂತ ಇದೆ. ಓಕೆ, ಸೊ ಇದಕ್ಕೆ ಆನ್ಸರ್ ನೀವೇ ಹೋಮ್ವರ್ಕ್ ಆಗಿ ತೊಗೊಳ್ಳಿ, ಇದು ಹೋಮ್ವರ್ಕ್ 2 ಅಂತ ತೊಗೊಳ್ಳಿ. ಸೊ ಇದಕ್ಕೆ ಆನ್ಸರ್ ನೀವೇ ಮಾಡಿ. ಸೊ ನಾಳಿನ ಫಸ್ಟ್ ಕ್ವಶನಲ್ಲಿ ಇದನ್ನೇ ನಿಮಗೆ ಹೇಳಿರ್ತೇನೆ. ಓಕೆ, ಸೊ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ? ಈಜಿಪ್ಟ್ ಅಂತೂ ಆಗಲ್ಲ. ಅದಕ್ಕೆ ಯಾಕೆ ಅಂತಂದರೆ ಈ ಒಂದು ಈಜಿಪ್ಟಿಗೆ ಅವರು ಭೇಟಿ ನೀಡಿಲ್ಲ ಅಲ್ಲ ಡಿಸೆಂಬರಲ್ಲಿ. ಸೊ ಅದಕ್ಕೆ ಈ ಒಂದು ಜೋರ್ಡಾನ್ ಆಗುತ್ತಾ, ಇಥಿಯೋಪಿಯಾ ಆಗುತ್ತಾ ಅಥವಾ ಓಮನ್ ಆಗುತ್ತಾ ಅಂತ ನೀವು ಹೇಳಿ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ ಡಿಸೆಂಬರ್ 18 ನಲ್ಲಿ ಕಂಡುಬರ್ತಕ್ಕಂತಹ ಪ್ರಚಲಿತ ಘಟನೆಗಳ ಟಾಪ್ ಮೋಸ್ಟ್ 20 ಪ್ರಚಲಿತ ಘಟನೆಗಳ ಪ್ರಶ್ನೆಗಳ ಒಂದು ಡಿಸ್ಕಷನ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಪ್ಲೀಸ್ SSC GD ಅಪ್ಲಿಕೇಶನ್ನ ಹಾಕಿ ಆ್ಯಂಡ್ ದೆನ್ SSC GD ಕ್ಲಾಸ್ಗಳನ್ನು ಸಹ ನೋಡ್ತಾ ಬನ್ನಿ, ಸರಿನಾ? ಸೊ ಪ್ಲೀಸ್ ನಿಮಗೆ ಹೇಳ್ತಾ ಇದ್ದೀನಿ, ಈ ಒಂದು SSC GD ಏನಿದೆ ಅಲ್ವಾ, ಈಸಿಯಾಗಿ ಆಗ್ತಕ್ಕಂತಹ ಜಾಬ್ ಆಗಿದೆ, ಸರಿನಾ? ಸರ್ ನಾನು SSC GD ಹೋಗಲ್ಲ ಸರ್, ನಾನು ರೈಲ್ವೇಲೇ ಮಾಡ್ಕೊಳ್ತೀನಿ. ಓಕೆನಪ್ಪ, ನೀವು ಅಲ್ಲಿವರೆಗೂ ಮಾಡ್ಕೊಳ್ಳೋವರೆಗಾದರೂ SSC GD ಒಂದು ಮಾಡ್ಕೊಳ್ಳಿ ಅಲ್ಲ. ಓಕೆ, SSC GDಯಲ್ಲಿ ಜಸ್ಟ್ ಒಂದು ಫೈನಲಲ್ಲಿ ಒಂದು ನಿಮ್ಮ ಹೆಸರು ಬರೆಸ್ರಿ ಸಾಕು. ಓಕೆ, ಅಷ್ಟು ಹೆಸರು ಬರೆಸಿ ಅವಾಗ ನೀವು ಹೇಳಿ, ಫೈನಲ್ಗೆ ಹೋಗಬೇಡಿ. ಓಕೆ, ನಿಮ್ಮ ಮೆರಿಟ್ ಮತ್ತೊಬ್ಬರಿಗೆ ಸಿಗಲಿ. ಓಕೆ, ಮತ್ತೊಬ್ಬರಿಗೆ ಏನಿದಾರಲ್ವ ಅವ್ರು ಸೆಲೆಕ್ಷನ್ ಆಗಲಿ, ಫೈನಲ್ ನೀವು ಹೋಗಬೇಡಿ. ಇಲ್ಲಾಂದರೆ ಮೆಡಿಕಲ್ಗೆ ನೀವು ಹೋಗಬೇಡಿ. ಓಕೆ, ಫಿಸಿಕಲ್ವರೆಗೂ ಹೋಗಿ, ಫಿಸಿಕಲ್ವರೆಗೂ ಮಾಡ್ಕೊಳ್ಳಿ ನೀವು. ಓಕೆ, ಫಿಸಿಕಲ್ ಆದ ನಂತರ ಓಕೆ ನನ್ನ ಹೆಸರು ಬಂದಿದೆ ನೋಡೋಣ, ಲಿಸ್ಟಲ್ಲಿ ನನ್ನ ಹೆಸರಿದೆ ಅಂತ ತೋರಿಸಿ, ಸರಿ? ಸೊ ನಿಮಗೆ ಏನಾಗುತ್ತೆ, ಬೇರೆ ಎಕ್ಸಾಮ್ಗೂ ಸಹ ಮೋಟಿವೇಶನ್ ಸಿಗುತ್ತೆ ಮಾಡಬೇಕು ಅನ್ನೋದು. ಇಲ್ಲಾಂತ ನಾನು SSC GD ಹೋಗ್ತೀನಿ ಸರ್ ಅಂತಂದರೆ ಮಾಡ್ಬೋದು. ಬಟ್ ನಿಮಗೆ ಒಂದು ತಿಳ್ಕೊಳ್ಳಿ, SSLC ಯಾರ್ಯಾರು ಪಾಸ್ ಆಗಿದ್ರಲ್ವ, SSLC ಏನಾದರೂ ಸ್ವಂತ ಯಾವುದೂ ಸಹ ಕಾಪಿ ಚೀಟ್ ಯೂಸ್ ಮಾಡದೆ ನಾನು ಒಂದು 60% ಮಾಡಿದ್ದೀನಿ ಅಂತಂದರೆ SSC GD ಎಕ್ಸಾಮ್ ಏನಿದೆ ಅಲ್ವಾ, ಒಂದು ಅಟೆಂಪ್ಟಲ್ಲೇ ನೀವು ಪಾಸ್ ಆಗಬಹುದು. ಬಟ್ ನೀವೇನಾದರೂ ಸ್ವಲ್ಪ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿಲ್ಲ, ಓಕೆ ಮಾಡೋಣ ಬಿಡು ಹಾಗಾದರೆ ಅಂತಂದರೆ ನೀವು 90 ಮಾಡಿದರೂ ಸಹ ಇದು ಪಾಸ್ ಆಗದೆ ಇರಬಹುದು, ಸರಿನಾ? ಮೀನ್ಸ್ ನೀವು ಕಮ್ಜೋರ್ ಅಂತ ಅಲ್ಲ. ನಾನು ಸರ್ ನಂದು 80 ಇದೆ, ನನ್ನ 90 ಇದೆ, ಬಟ್ ಇದು ನಾನು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿಲ್ಲ, ಮೀನ್ಸ್ ನಾನು ಏನಾದರೂ ಕಡಿಮೆನಾ ಅಂತ? ನೀವು ಅದಕ್ಕೆ ಫೋಕಸ್ ಕೊಟ್ಟಿರಲಿಲ್ಲ ಅಷ್ಟೇ. ಓಕೆ, ಬೇರೆದಕ್ಕೂ ಸಹ ನೀವು ಫೋಕಸ್ ಮಾಡಿರ್ತೀರ, ಬೇರೆ ಎಕ್ಸಾಮ್ಗಳಿಗೂ ಸಹ, ಇಲ್ಲಾಂತಂದರೆ ನಿಮ್ಮ ಒಂದು ಡಿಗ್ರಿ ಎಕ್ಸಾಮ್ ಆಗಿರ್ಬೋದು. ಸೊ ಆ ರೀತಿ ಬೇರೆ ಫೋಕಸ್ ಮಾಡಿರ್ತೀರ. ಬಟ್ ಇದಕ್ಕೆ ಫೋಕಸ್ ಮಾಡಿ, SSC GDಗೆ ಅಂತ ನಾನು ಫೋಕಸ್ ಮಾಡಿ ಏನಾದರೂ SSLCಯಲ್ಲಿ ನೀವು ಒಂದು 60% ಮಾರ್ಕ್ಸ್ ತೆಗಿತಿದ್ದೀರಾ, ಒಂದು 50% ಮಾರ್ಕ್ಸ್ ತೆಗಿತಿದ್ದೀರಾ, ಇದನ್ನು ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗ್ತೀರಾ. ಓಕೆ, ಇದು ನಾನು ಓಪನ್ ಚಾಲೆಂಜ್ ಹೇಳ್ತೀನಿ. ಯಾಕೆಂದರೆ ನಾನು ಲಾಸ್ಟ್ ಇಯರ್ ಕೆಲವೊಂದು ವಿದ್ಯಾರ್ಥಿಗಳ ಮೇಲೆ ಆ್ಯಂಡ್ ದೆನ್ ನನಗೆ ಪರಿಚಯ ಇರತಕ್ಕಂಥ ಹುಡುಗರ ಮೇಲೆ ಇದನ್ನು ನಾನು ಟೆಸ್ಟ್ ಮಾಡಿದಾಗ ಅವ್ರು ಪಾಸ್ ಆಗಿದ್ದಾರೆ. ಓಕೆ, ಆ್ಯಂಡ್ ದೆನ್ ಫಿಸಿಕಲಲ್ಲಿ ಅವ್ರು ಹೋಗಿದ್ದಾರೆ ಬಿಡಿ. ಫಿಸಿಕಲ್ ಮೀನ್ಸ್ ಅವರಿಗೆ ಒಂದು ದೈಹಿಕವಾಗಿ ಅದು ಬೇಕಾಗಿತ್ತು, ಸೊ ಅಲ್ಲಿ ಫಿಸಿಕಲ್ ಆಗಿ ಅವ್ರು ಹೋಗಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಎಕ್ಸಾಮ್ ಪಾಸ್ ಆಗಿದ್ರಲ್ವಾ, ಮೀನ್ಸ್ ಅವ್ರ ಕೆಪಬಿಲಿಟಿ ಇದೆ ಅಲ್ವಾ ಅವ್ರಿಗೆ, ಮೀನ್ಸ್ ಎಲ್ಲರಿಗೂ ಸಹ ಇದು ಕೆಪಬಿಲಿಟಿ ಇದೆ. SSC GD ಎಕ್ಸಾಮ್ ಪಾಸ್ ಆಗೇ ಆಗ್ತೀರಾ. ಓಕೆ, ಸೊ 25,000 ಪೋಸ್ಟ್ ಇದ್ದಾವೆ ಸರ್, 10,000 ಪೋಸ್ಟ್ ಇದ್ದಾವೆ, ಏನು ಮ್ಯಾಟ್ರ್ ಇಲ್ಲ. ಒಟ್ಟಲ್ಲಿ ನಿಮಗೆ ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಪೋಸ್ಟ್ ಕರೆಯೋದೇ ನಿಮಗೆ SSC GDಲಿ, ಸರಿನಾ? SSC GD ಹೊರತಾಗಿ ನಿಮಗೆ ಯಾವುದಾದ್ರೂ ನಿಮಗೆ 20,000 30,000 ಕಾಲ್ ಫಾರ್ ಮಾಡ್ತಾನೆ, ಮಾಡೋದೇ ಇಲ್ಲ. ಓಕೆ, ಸೊ ಅದಕ್ಕೆ ಒಂದು ಈಸಿಯಾಗಿ ಜಾಬ್ ಆಗುತ್ತೆ. ಪ್ಲೀಸ್ ಇದನ್ನು ಇವತ್ತಿಂದ ಓಕೆ, ಇಲ್ಲಿವರೆಗೂ ನನಗೇನು ಬರಲ್ಲ ಸರ್, ಸುಮ್ಮನೆ ನನಗೆ ಈ ಒಂದು CET ಅಂದರೆ ಒಂದು ಸ್ವಲ್ಪ ಡಮ್ಮಿ ಇದೆ ನನಗೆ ಅಂತ. ಓಕೆ, ಅಷ್ಟಿದ್ರೂ ಸಹ ಇವತ್ತಿಂದ ನೀವೇನಾದರೂ ನೀಟಾಗಿ ಒಂದು ದಿನಕ್ಕೆ ಮಿನಿಮಮ್ 4 ಗಂಟೆ ಸಾಕ್ರಿ. ಓಕೆ, SSC GDಗೆ 4 ಗಂಟೆ ಸಾಕು, ದಿಸ್ ಇಸ್ ದ ಎನಫ್ ಟೈಮ್ ಅಂತ ಹೇಳ್ತೀನಿ ನಾನು. 4 ಗಂಟೆ ನೀವು ಏನಾದರೂ ಕೂತ್ಕೊಂಡ್ರೆ ನಿಮ್ದು ಈ ಸರಿ ಮಿನಿಮಮ್ ಏನಿಲ್ಲ ಅಂದರೂ ಸಹ 90ಗಿಂತ ಜಾಸ್ತಿ ಸ್ಕೋರ್ ಆಗುತ್ತೆ. ಓಕೆ, 4 ಸಬ್ಜೆಕ್ಟ್ ಮೇಲೆ ಡೈಲಿ ಏನಿಲ್ಲ 1 ಅವರ್ ಕೊಡಿ 4 ಸಬ್ಜೆಕ್ಟ್ಗೆ. ಓಕೆ, 4 ಸಬ್ಜೆಕ್ಟ್ಗೆ 1 ಅವರ್ ಕೊಡಿ, ನಿಮ್ಮದು ಪಾಸ್ ಆಗುತ್ತೆ ಅಷ್ಟೇ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.